ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಭಾರತದ ಆಕಾಶದಲ್ಲಿ ಇನ್ನು ಮುಂದೆ ಅಮೆರಿಕದ ಹದ್ದಿನ ರೆಕ್ಕೆಗಳ ಹಾರಾಟಗಿರಲ್ಲ. ಬದಲಾಗಿ ನಮ್ಮದೇ ನೆಲದ ನಮ್ಮದಿಗಾದ ಕಾವೇರಿಯ ರೌದ್ರತೆಯ ಆ ಗಟ್ಟಿತನದ ಗರ್ಜನೆ ಕೇಳಿ ಬರುತ್ತೆ. ಹೌದು, ನೀವು ಕೇಳಿದ್ದು ನಿಜ. ದಶಕಗಳ ಕಾಲ ಅಮೆರಿಕದ ಎಂಜಿನ್ ಇಲ್ಲದಿದ್ರೆ ನಮ್ಮ ತೇಜಸ್ ಫೈಟರ್ ಜೆಟ್ಗಳು ಹಾರಲ್ಲ ಅನ್ನೋ ಒಂದು ಮಾತಿತ್ತು. ನಮ್ಮನ್ನ ಒಂದು ರೀತಿ ತಾಂತ್ರಿಕವಾಗಿ ಕಟ್ಟಿ ಹಾಕೋ ಪ್ರಯತ್ನ ನಡೀತಾನಾಗಿತ್ತು. ಆದ್ರೆ ಆ ಕತೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಈ ಹಳೆಯ ಚಾಪ್ಟರ್ ಮುಗಿದು ಹೋಗಿದೆ. ಯಾಕಂದ್ರೆ DRDO ಕಾವೇರಿ ಇಂಜಿನ್ನ ಮೊದಲ ಸೀರಿಯಲ್ ಪ್ರೊಡಕ್ಷನ್ ಯೂನಿಟ್ ಅನ್ನ ಹೊರತಂದಿದೆ. ಅಂದ್ರೆ ಅಮೆರಿಕದ GE 404 ಇಂಜಿನ್ಗಳಿಗೆ ಗುಡ್ ಬೈ ಹೇಳೋ ದಿನಗಳು ಹತ್ತಿರ ಬಂದಿವೆ. ಇದು ಕೇವಲ ಒಂದು ಇಂಜಿನ್ನ ಕಥೆಯಲ್ಲ, ಇದು ಭಾರತದ ಸ್ವಾಭಿಮಾನದ ಕತೆ. ಅಮೆರಿಕದ ಸ್ಯಾಬುಟೇಜ್ ಅಥವಾ ಪಿತೂರಿಗೆ ಭಾರತ ಕೊಟ್ಟಿರುವ ದಿಟ್ಟ ಉತ್ತರದ ಕತೆ ಇದು. ಏನಿದು ಸ್ಯಾಬುಟೇಜ್? ಕಾವೇರಿ ಇಂಜಿನ್ನ ಈ ಹೊಸ ಅವತಾರದಿಂದ ನಮ್ಮ ತೇಜಸ್ಗೆ ಅಷ್ಟೆಲ್ಲ ನಮ್ಮ ಭವಿಷ್ಯದ 5ನೇ ತಲೆಮಾರಿನ ಫೈಟರ್ ಜೆಟ್ AMCAಗೆ ಯಾವ ರೀತಿ ಶಕ್ತಿ ಬರಲಿದೆ? ಬನ್ನಿ ಈ ರೋಚಕ ಕಥೆಯನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಯಾವುದೇ ದೇಶದ ಸೇನೆಯ ಶಕ್ತಿ ಇರೋದು ಅದರ ಯುದ್ಧ ವಿಮಾನಗಳಲ್ಲಿ. ಆದ್ರೆ ಒಂದು ಯುದ್ಧ ವಿಮಾನದ ಹೃದಯ ಇರೋದು ಅದರ ಎಂಜಿನ್ನಲ್ಲಿ. ನಾವು 1980ರ ದಶಕದಲ್ಲೇ ಒಂದು ಕನಸನ್ನ ಕಂಡಿದ್ವಿ. ನಮ್ಮದಿಗಾದ ಒಂದು ಹಗುರ ಯುದ್ಧ ವಿಮಾನ ತೇಜಸ್ಸನ್ನ ನಿರ್ಮಿಸಬೇಕು ಅಂತ. ಅದಕ್ಕೆ ನಮ್ಮದಿಗಾದ ಕಾವೇರಿ ಇಂಜಿನ್ ಅನ್ನ ಅಳವಡಿಸಬೇಕು ಅಂತ. ಈ ಜವಾಬ್ದಾರಿಯನ್ನ DRDO ಅಡಿಯಲ್ಲಿ ಬರುವ ಬೆಂಗಳೂರಿನ GTRE ಅಂದ್ರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಹೊತ್ತುಕೊಂಡಿತ್ತು. ಆದ್ರೆ ಜೆಟ್ ಇಂಜಿನ್ ಮಾಡೋದು ಅಂದ್ರೆ ಮಕ್ಕಳ ಆಟ ಅಲ್ಲ. ಅದಕ್ಕೆ ಬೇಕಾಗಿರುವ ತಂತ್ರಜ್ಞಾನ, ಅದಕ್ಕೆ ಬೇಕಾಗುವ ಲೋಹಶಾಸ್ತ್ರ ಜಗತ್ತಿನ ಕೆಲವು ದೇಶಗಳ ಹತ್ತಿರ ಮಾತ್ರ ಇತ್ತು. ನಮ್ಮ ವಿಜ್ಞಾನಿಗಳು ಹಗಲು ರಾತ್ರಿಗೆನ್ನದೆ ಕಾವೇರಿ ಎಂಜಿನ್ನ ಮೂಲ ಮಾದರಿಯನ್ನ ಅಂದ್ರೆ ಅದರ ಪ್ರೋಟೋಟೈಪ್ ಅನ್ನ ಸಿದ್ಧಪಡಿಸಿದ್ರು. ಆದ್ರೆ ಫೈಟರ್ ಜೆಟ್ಗೆ ಬೇಕಾದಷ್ಟು ಥ್ರಸ್ಟ್ ಅಂದ್ರೆ ಒತ್ತಡವನ್ನ ಉಂಟು ಮಾಡೋಕೆ ಆ ಎಂಜಿನ್ಗೆ ಸಾಧ್ಯವಾಗಲಿಲ್ಲ. ಜೊತೆಗೆ ಅದರ ತೂಕ ಕೂಡ ಸ್ವಲ್ಪ ಹೆಚ್ಚಾಗಿತ್ತು. ಇದೇ ಸಮಯವನ್ನ ಅಮೆರಿಕ ಕಾಯ್ತಾಗಿತ್ತು. ಅವರು ತಮ್ಮ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ F404 ಎಂಜಿನ್ಗಳನ್ನ ಮಾರೋಕೆ ಮುಂದೆ ಬಂದ್ರು. ನಮಗೆ ಬೇರೆ ದಾರಿನೇ ಇರಲಿಲ್ಲ. ನಮ್ಮ ತೇಜಸ್ ಕಾರ್ಯಕ್ರಮವನ್ನ ಮುಂದುವರಿಸೋಕೆ ನಾವು ಒಪ್ಕೊಂಡ್ಲೇಬೇಕಾಯ್ತು. ಆದ್ರೆ ಇಲ್ಲಿಂದ ಶುರುವಾಗಿದ್ದೆ ಅಸಲಿಗಾಟ. ಒಮ್ಮೆ ನಾವು ಅವರ ಮೇಲೆ ಅವಲಂಬಿತರಾಗಿದ್ದೇವೆ ಅಂತ ಗೊತ್ತಾದ ಮೇಲೆ ಅಮೆರಿಕ ತನ್ನ ಅಪ್ಪರ್ ಹ್ಯಾಂಡ್ ಬಳಸೋಕೆ ಶುರು ಮಾಡ್ತು. ನಾವು ಒಪ್ಪಂದ ಮಾಡ್ಕೊಂಡ್ರು ಸರಿಯಾದ ಸಮಯಕ್ಕೆ ಇಂಜಿನ್ಗಳನ್ನ ಪೂರೈಕೆ ಮಾಡಲಿಲ್ಲ. ಬೇಕಂತಲೇ ವಿಳಂಬ ಮಾಡಿದ್ರು. ಇದರಿಂದ ಏನಾಯ್ತು ಗೊತ್ತಾ? ನಮ್ಮ ತೇಜಸ್ ಫೈಟರ್ ಜೆಟ್ಗಳ ನಿರ್ಮಾಣ ಕಾರ್ಯವೇ ನಿಂತು ಹೋಯ್ತು. ಒಂದ್ ಕಡೆ ವಿಮಾನದ ಬಾಡಿ ರೆಡಿ ಇರುತ್ತೆ, ಇನ್ನೊಂದ್ ಕಡೆ ಇಂಜಿನ್ ಇಲ್ಲದೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿಗೆ ಎದುರಾಯ್ತು. ಇದರಿಂದ ನೇರ ಪರಿಣಾಮ ಆಗಿದ್ದು ನಮ್ಮ ವಾಯುಪಡೆಯ ಮೇಲೆ. ನಮಗೆ ಕನಿಷ್ಠ 42 ಫೈಟರ್ ಸ್ಕ್ವಾಡ್ರನ್ಗಳು ಬೇಕು. ಆದ್ರೆ ಈ ವಿಳಂಬದಿಂದಾಗಿ ನಮ್ಮ ಸ್ಕ್ವಾಡ್ರನ್ಗಳ ಸಂಖ್ಯೆ 30ಕ್ಕಿಂತ ಕೆಳಗೆ ಹಿಡಿದು ಹೋಯ್ತು. ಇದು ದೇಶದ ಭದ್ರತೆಯ ಪ್ರಶ್ನೆ ಸ್ನೇಹಿತರೆ. ತೇಜಸ್ ಮಾರ್ಕ್ II ವಿಮಾನಕ್ಕಾಗಿ ನಾವು GE 414 ಇಂಜಿನ್ಗಳ ಬಗ್ಗೆ ಮಾತಾಡಿದಾಗ್ಲೂ ಇದೇ ಕಥೆಯಾಯ್ತು. ಬೆಲೆ ಏರಿಕೆ, ವಿಳಂಬ, ಹೀಗೆ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನ ಒತ್ತಡದಲ್ಲಿ ಇಡುವ ತಂತ್ರವನ್ನ ಅವರು ಬಳಸಿದ್ರು. ಇದು ಒಂದು ರೀತಿ ತಾಂತ್ರಿಕ ಪಿತೂರಿ ಸ್ನೇಹಿತರೆ. ನಮ್ಮನ್ನ ಯಾವತ್ತೂ ಅವರ ಮೇಲೆ ಅವಲಂಬಿತರನ್ನಾಗೇ ಮಾಡುವ ಒಂದು ಹುನ್ನಾರ. ಆದ್ರೆ ಅವರು ಒಂದು ವಿಷಯವನ್ನ ಮರೆತಿದ್ರು. ಇದು ಹಳೆಯ ಭಾರತ ಅಲ್ಲ, ಇದು ಹೊಸ ಭಾರತ. ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಸಂಕಲ್ಪ ಮಾಡಿರೋ ಆತ್ಮನಿರ್ಭರ ಭಾರತ. ಅಮೆರಿಕದ ಈ ಆಟಕ್ಕೆ ಭಾರತ ಉತ್ತರ ಕೊಡೋಕೆ ಶುರು ಮಾಡಿದ್ದು ಇಲ್ಲಿಂದಲೇ ನೋಡಿ. ನಮ್ಮ DRDO ವಿಜ್ಞಾನಿಗಳು ಕಾವೇರಿ ಯೋಜನೆಯನ್ನ ಕೈಬಿಟ್ಟಿರಲಿಲ್ಲ. ಸದ್ದಿಲ್ಲದೆ ಅದರ ಸುಧಾರಣೆಯಲ್ಲಿ ತೊಡಗಿಕೊಂಡಿದ್ರು. ಸರಿ, ಸದ್ಯಕ್ಕೆ ನಮ್ಮ ಇಂಜಿನ್ ಫೈಟರ್ ಜೆಟ್ಗೆ ರೆಡಿ ಇಲ್ಲದಿರಬಹುದು. ಆದ್ರೆ ಅದರ ತಂತ್ರಜ್ಞಾನವನ್ನ ಬಳಸಿ ಬೇರೆ ಏನಾದ್ರೂ ಮಾಡಬಹುದಲ್ಲ ಅಂತ ಯೋಚನೆಯನ್ನ ಮಾಡಿದ್ರು. ಇಲ್ಲಿಂದ ಶುರುವಾಗಿದ್ದೆ ಕಾವೇರಿ ಡೆರಿವೇಟಿವ್ ಇಂಜಿನ್ನ ಕತೆ. ಅಂದ್ರೆ ಮೂಲ ಕಾವೇರಿಯ ಕೋರ್ ತಂತ್ರಜ್ಞಾನವನ್ನೇ ಬಳಸಿ ಅದನ್ನ ಸುಧಾರಿಸಿ ಬೇರೆ ಉದ್ದೇಶಗಳಿಗೆ, ಉದಾಹರಣೆಗೆ ನಮ್ಮ ಮಾನವರಹಿತ ಯುದ್ಧ ವಿಮಾನ ಘಾತಕ್ಗೆ ಬಳಸಿಕೊಳ್ಳುವ ಯೋಜನೆ. ಮತ್ತು ಇತ್ತೀಚಿನ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ? DRDO ಮತ್ತು ಭಾರತದ ಖಾಸಗಿ ದೈತ್ಯ ಗೋದ್ರೇಜ್ ಏರೋಸ್ಪೇಸ್ ಜೊತೆಗೂಡಿ ಈ ಕಾವೇರಿ ಡೆರಿವೇಟಿವ್ ಎಂಜಿನ್ನ ಮೊದಲ ಸೀರಿಯಲ್ ಪ್ರೊಡಕ್ಷನ್ ಮಾಡೆಲ್ ಅನ್ನ ಹೊರತಂದಿದ್ದಾರೆ. ಇದರ ಹೆಸರು D1 ಮಾಡೆಲ್. ಸೀರಿಯಲ್ ಪ್ರೊಡಕ್ಷನ್ ಅಂದ್ರೆ ಏನ್ ಗೊತ್ತಾ? ಇದು ಕೇವಲ ಒಂದು ಪ್ರೋಟೋಟೈಪ್ ಅಲ್ಲ, ಇದೊಂದು ರೀತಿ ಫ್ಯಾಕ್ಟರಿಯಲ್ಲಿ ಸರಣಿಯಾಗಿ ಉತ್ಪಾದನೆ ಮಾಡಲು ಸಿದ್ಧವಾಗಿರುವ ಮೊದಲ ಮಾದರಿ. ಇದರರ್ಥ ನಾವು ಈಗ ಕೇವಲ ಪ್ರಯೋಗಾಲಯದಲ್ಲಿ ಮಾತ್ರವಲ್ಲ ಸ್ನೇಹಿತರೆ, ಕೈಗಾರಿಕಾ ಮಟ್ಟದಲ್ಲಿ ಜೆಟ್ ಇಂಜಿನ್ಗಳನ್ನ ತಯಾರಿಸುವ ಸಾಮರ್ಥ್ಯವನ್ನ
ಗಳಿಸಿದ್ದೇವೆ. ಇಲ್ಲಿ ಗೋದ್ರೇಜ್ ಪಾತ್ರ ಬಹಳ ಮುಖ್ಯ. ಜೆಟ್ ಇಂಜಿನ್ನ ಭಾಗಗಳನ್ನ ಮಾಡಲು ಬೇಕಾದ ನಿಖರವಾದ ಎಂಜಿನಿಯರಿಂಗ್ ಮತ್ತು ಅತ್ಯುನ್ನತ ಗುಣಮಟ್ಟದ ಲೋಹಗಳನ್ನ ಸಂಸ್ಕರಿಸುವಲ್ಲಿ ಗೋದ್ರೇಜ್ಗೆ ಅಪಾರ ಅನುಭವವಿದೆ. ಈ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ನಮ್ಮ ರಕ್ಷಣಾ ಕ್ಷೇತ್ರಕ್ಕೆ ಹೊಸ ಶಕ್ತಿಯನ್ನು ತುಂಬಿದೆ. ಈಗ D1 ಇಂಜಿನ್ ಸಿದ್ಧವಾಗಿದೆ. ಇದರ ನಂತರ ಇದರ ಕಠಿಣ ಪರೀಕ್ಷೆಗಳು ನಡೀತವೆ. ಅದರಲ್ಲಿ ಸಿಗುವ ಫೀಡ್ಬ್ಯಾಕ್ ಅನ್ನ ಆಧರಿಸಿ D2, D3 ಅಂತ ಸುಧಾರಿತ ಆವೃತ್ತಿಗಳು ಬರ್ತಾ ಹೋಗ್ತವೆ. ಹೀಗೆ ಒಂದೊಂದೇ ಹೆಜ್ಜೆಗಿಟ್ಟು ಅಂತಿಮವಾಗಿ ನಮ್ಮ ತೇಜಸ್ಗೆ ಮತ್ತು AMCAಗೆ ಬೇಕಾದ ಶಕ್ತಿಶಾಲಿ ಇಂಜಿನ್ ಅನ್ನ ನಾವು ಸಿದ್ಧಪಡಿಸ್ತೇವೆ. ಇದು ಮ್ಯಾರಥಾನ್ ಓಟ, 100 ಮೀಟರ್ ಸ್ಪ್ರಿಂಟ್ ಅಲ್ಲ. ಆದ್ರೆ ನಾವು ಈಗ ಸರಿಯಾದ ಟ್ರ್ಯಾಕ್ ನಲ್ಲಿದ್ದೇವೆ ಮತ್ತು ವೇಗವಾಗಿ ಓಡ್ತಾಗಿದ್ದೇವೆ. ಸರಿ, ಈ ಕಾವೇರಿ ಇಂಜಿನ್ ಸೀರಿಯಲ್ ಪ್ರೊಡಕ್ಷನ್ ಶುರುವಾಗಿದ್ರಿಂದ ಮುಂದೆ ಏನಾಗುತ್ತೆ, ಇದರ ಪರಿಣಾಮ ಏನು ಅದನ್ನೇ ಹೇಳ್ತೀವಿ ಕೇಳಿ. ತೇಜಸ್ಗೆ ಆತ್ಮನಿರ್ಭರ ಶಕ್ತಿ ಸಿಗುತ್ತೆ. ಮೊದಲ ಮತ್ತು ಅತಿ ಮುಖ್ಯವಾದ ಗುರಿ ಅಂದ್ರೆ ನಮ್ಮ ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ ನಲ್ಲಿರೋ ಅಮೆರಿಕದ GE 404 ಇಂಜಿನ್ ಗಳನ್ನ ಹಂತ ಹಂತವಾಗಿ ತೆಗೆದುಹಾಕಿ ನಮ್ಮದೇ ಕಾವೇರಿ ಇಂಜಿನ್ ಅನ್ನ ಅಳವಡಿಸೋದು. ಇದರಿಂದ ಇಂಜಿನ್ ಗಳಿಗಾಗಿ ನಾವು ಅಮೆರಿಕದ ಮುಂದೆ ಕೈಚಾಚೋದು ತಪ್ಪುತ್ತೆ. ವಿಳಂಬದ ಚಿಂತೆಗಿರಲ್ಲ, ಬೆಲೆ ಏರಿಕೆಯ ಬ್ಲಾಕ್ ಮೇಲ್ ಕೂಡ ಇರಲ್ಲ. ನಮ್ಮ ತೇಜಸ್ ಉತ್ಪಾದನೆಯ ಸಂಪೂರ್ಣ ನಿಯಂತ್ರಣ ನಮ್ಮ ಕೈಗೆ ಬರುತ್ತೆ. ಇನ್ನು AMCAಗೆ ಸ್ವದೇಶಿ ಹೃದಯ. ನಮ್ಮ ಮುಂದಿನ ದೊಡ್ಡ ಕನಸು 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ಗಳು, ಅಂದ್ರೆ AMCA ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳು. ಇದೊಂದು ಅದ್ಭುತ ವಿಮಾನ ಆಗಲಿದೆ. ಒಂದು ಸ್ಟೆಲ್ತ್ ವಿಮಾನಕ್ಕೆ ತನ್ನದೇ ದೇಶದಲ್ಲಿ ತಯಾರಾದ ಇಂಜಿನ್ ಇದ್ರೆ ಸಿಗುವ ಶಕ್ತಿನೇ ಬೇರೆ. ಫ್ರಾನ್ಸ್ನ ಸಫ್ರಾನ್ ಕಂಪನಿಯ ಜೊತೆಗೂಡಿ ಕಾವೇರಿಯ ಕೋರ್ ತಂತ್ರಜ್ಞಾನವನ್ನ ಬಳಸಿ AMCA ಬೇಕಾದ 110 ಕಿಲೋ ನ್ಯೂಟನ್ ಥ್ರಸ್ಟ್ ಉತ್ಪಾದಿಸುವ ಶಕ್ತಿಶಾಲಿ ಇಂಜಿನ್ ಅಭಿವೃದ್ಧಿಪಡಿಸುವ ಕೆಲಸ ಈಗಾಗಲೇ ವೇಗವನ್ನ ಪಡೆದುಕೊಂಡಿದೆ. ಈಗ ಶುರುವಾಗಿರುವ ಸೀರಿಯಲ್ ಪ್ರೊಡಕ್ಷನ್ ಆ ದೊಡ್ಡ ಗುರಿಗೆ ಒಂದು ಭದ್ರ ಬುನಾದಿಯಾಗಲಿದೆ. ಇನ್ನು ಮೂರನೇದು F-35 ಕತೆ ಏನು ಅಂತ ನೀವು ಕೇಳಬಹುದು. ಕಾವೇರಿ ಇಂಜಿನ್ಗೂ F-35ಗೂ ಏನು ಸಂಬಂಧ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಸಂಬಂಧ ಇದೆ. ಒಂದು ಕಾಲದಲ್ಲಿ ಅಮೆರಿಕ ನಮಗೆ F-35 ಮಾರಾಟ ಮಾಡೋಕೆ ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ಭಾರತ ಆ ಆಫರ್ ಅನ್ನ ತಿರಸ್ಕರಿಸಿತ್ತು. ಯಾಕಂದ್ರೆ ನಾವು ಇನ್ನೊಬ್ಬರ ತಂತ್ರಜ್ಞಾನದ ಮೇಲೆ ಅವಲಂಬಿತರಾಗಲು ಸಿದ್ಧವಾಗಿರಲಿಲ್ಲ. ಇಂದು ನಾವು ನಮ್ಮದೇ ಆದಂತಹ AMCA ಮತ್ತು ಅದಕ್ಕೆ ಬೇಕಾದ ಕಾವೇರಿ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸಿದ್ದೇವೆ. ಇದರ ಅರ್ಥ ಏನು? ನಮಗೆ ನಿಮ್ಮ F-35ನ ಅವಶ್ಯಕತೆಗಿಲ್ಲ. ಅದಕ್ಕೆ ಸರಿಸಮನಾದ ವಿಮಾನವನ್ನ ನಾವೇ ತಯಾರಿಸಿಕೊಳ್ತೇವೆ ಅನ್ನೋ ಸ್ಪಷ್ಟ ಸಂದೇಶವನ್ನ ನಾವು ಜಗತ್ತಿಗೆ, ಅದರಲ್ಲೂ ವಿಶೇಷವಾಗಿ ಅಮೆರಿಕಕ್ಕೆ ರವಾನಿಸಿದ್ದೇವೆ. ನಮ್ಮ AMCA ನಮ್ಮ ಕಾವೇರಿ ಇಂಜಿನ್ನ ಜೊತೆಗೆ ಸೇರಿ F-35ಗೆ ಭಾರತದ ಉತ್ತರವಾಗಿರಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇದು ಕೇವಲ ಒಂದು ಇಂಜಿನ್ನ ಅಭಿವೃದ್ಧಿಯಲ್ಲ, ಇದು ತಾಂತ್ರಿಕ ಸ್ವಾತಂತ್ರ್ಯದ ಘೋಷಣೆ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತವನ್ನ ಕಟ್ಟಿಹಾಕಬಹುದು ಅನ್ನೋ ಭ್ರಮೆಯಲ್ಲಿದ್ದವರಿಗೆ ಕೊಟ್ಟಿರುವ ಒಂದು ಶಾಕ್ ಟ್ರೀಟ್ಮೆಂಟ್. ಸ್ನೇಹಿತರೆ, 1980ರಲ್ಲಿ ಕಂಡ ಕನಸು, ದಶಕಗಳ ಸವಾಲುಗಳು, ವಿದೇಶಿ ಒತ್ತಡ ಅದೆಲ್ಲವನ್ನ ಮೀರಿ ಭಾರತ ಇಂದು ಜೆಟ್ ಇಂಜಿನ್ ತಯಾರಿಸುವ ಕೆಲವು ದೇಶಗಳ ಎಲೈಟ್ ಕ್ಲಬ್ಗೆ ಸೇರುವ ಹೊಸ್ತಿಲಲ್ಲಿದೆ. ಗೋದ್ರೇಜ್ ಏರೋಸ್ಪೇಸ್ನಿಂದ ಹೊರಬಂದಿರುವ ಆ ಮೊದಲ ಸೀರಿಯಲ್ ಪ್ರೊಡಕ್ಷನ್ ಯೂನಿಟ್ ಕೇವಲ ಒಂದು ಲೋಹದ ತುಂಡಲ್ಲ ಸ್ನೇಹಿತರೆ. ಅದು ನಮ್ಮ ವಿಜ್ಞಾನಿಗಳ, ನಮ್ಮ ಇಂಜಿನಿಯರ್ಗಳ ದಶಕಗಳ ತಪಸ್ಸಿನ ಫಲ. ಅದು 140 ಕೋಟಿ ಭಾರತೀಯರ ಆತ್ಮವಿಶ್ವಾಸದ ಪ್ರತೀಕ. ಕಾವೇರಿ ನದಿ ಹೇಗೆ ತನ್ನ ಹಾದಿಯಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನ ಮೀರಿ ಹರಿಯುತ್ತೋ, ಹಾಗೆಯೇ ನಮ್ಮ ಕಾವೇರಿ ಇಂಜಿನ್ ಕೂಡ ಎಲ್ಲ ಸವಾಲುಗಳನ್ನ ಮೀರಿ ನಮ್ಮ ತೇಜಸ್ ಮತ್ತು AMCAಗೆ ಶಕ್ತಿಯನ್ನ ತುಂಬಿ ಭಾರತದ ಆಗಸವನ್ನ ಸುರಕ್ಷಿತವಾಗಿರಿಸಲಿದೆ. ಅಮೆರಿಕದ GE 404 ಶಂಕೆ ಮುಗಿತಾ ಇದೆ. ಕಾವೇರಿಯ ಯುಗ ಆರಂಭವಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲೇ ತಯಾರಾಗ್ತಾ ಇರುವ ಈ ಕಾವೇರಿಯ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.